ಸಂತೋಷಂ ಅಪಾರ್ಟ್ಮೆಂಟ್ ಅಲ್ಲಿ 2ನೇ ಮಾಡಿಯಲ್ಲಿರುವ ಅಂಜಲಿ ವರುಣ್ ಎನ್ನುವ ನವದಂಪತಿಗಳು ಯಾವ ತೊಂದರೆನೂ ಇಲ್ಲದೆ ಸಂತೋಷವಾಗಿ ಜೀವನ ಮಾಡಿಕೊಂಡು ಸಾಫ್ಟ್ವೇರ್ ಕಂಪನಿಯಲ್ಲಿ ಪಕ್ಕಪಕ್ಕನೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರು. ಅಂಜಲಿ ವರುಣ್ನ ಜೋಡಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುವ ಜೋಡಿ. ಅಂಜಲಿ ವರುಣ್ ಮೊದಲು ಪ್ರೀತಿ ಮಾಡಿ ಮನೆಯಲ್ಲಿರುವವರನ್ನು ಒಪ್ಪಿಸಿ ಮದ್ವೆ ಮಾಡ್ಕೊಂಡ್ರು. ಒಂದು ದಿನ ಅವರು ಕಾರಲ್ಲಿ ಹೋಗ್ತಾ, ಅಂಜಲಿ, ಸೀತಾಫಲಕ್ಕೋಸ್ಕರ ನಿನ್ನ ತಂಗಿ ಇರುವ ಹಳ್ಳಿಗೆ ನಾವು ಹೋಗ್ಬೇಕಾ? ಹೌದು ವರುಣ್, ನಾವು ಹೋಗೋದು ತುಂಬಾ ಮುಖ್ಯನೇ. ನಿಮ್ಗೆ ಗೊತ್ತಲ್ವಾ, ಸಿಟಿಯಲ್ಲಿ ಸಿಗುವ ಸೀತಾಫಲಕ್ಕಿಂತ ಹಳ್ಳಿಯಲ್ಲಿ ಸಿಗುವ ಸೀತಾಫಲ ಫ್ರೆಶ್ ಆಗಿರುತ್ತೆ. ನನ್ನ ತಂಗಿ ವೈಶಾಲಿ, ಅವಳ ಗಂಡ ಚಂದ್ರ ನಮಗೋಸ್ಕರ ಸೀತಾಫಲವನ್ನು ಮರದಿಂದ ಕುಯ್ದಿಟ್ಟಿರ್ತಾರೆ. ಗೊತ್ತು ಅಂಜಲಿ, ಲಾಸ್ಟ್ ವೀಕ್ ಹೋಗಿದ್ದೆ ಅಲ್ವಾ, ಮತ್ತೆ ಪುನಃ ಈ ವೀಕ್ ಹೋಗ್ಬೇಕಾ? ನಾವು ಎವ್ರಿ ವೀಕ್ ಹೋಗ್ತಾ ಇದ್ರೆ ಅವ್ರ ಮುಂದೆ ನಾವು ತುಂಬಾ ಚೀಪ್ ಆಗ್ತೀವಿ ಅಂಜಲಿ. ಇಲ್ಲ ವರುಣ್, ನನ್ ತಂಗಿ ಅವಳ ಗಂಡ ಹಾಗೆ ಎಲ್ಲ ಯೋಚನೆ ಮಾಡೋದಿಲ್ಲ. ನಾವು ಹೋದಾಗ ಎಲ್ಲ ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಕಾಣುತ್ತೆ ಅಂತ ನೀವು ನೋಡ್ತೀರಲ್ವಾ? ಹೌದು ಅಂಜಲಿ, ನಾವು ಹೋದಾಗ ಎಲ್ಲ ವೈಶಾಲಿ ಚಂದ್ರಂ ತುಂಬಾನೇ ಸಂತೋಷ ಪಡ್ತಾರೆ. ನಾವು ಹೋದಾಗೆಲ್ಲ ತಮ್ಮನಾದ ಚಂದ್ರಂ ಮೀನ್ನ ತಗೊಂಬರ್ತಾರೆ. ನಿನ್ನ ತಂಗಿ ನಮಗೋಸ್ಕರ ಅಡಿಗೆ ಮಾಡಿ ಕೊಡ್ತಾಳೆ. ನಾವು ತಿಂದು ಸಂತೋಷವಾಗಿ ನಿದ್ರೆ ಮಾಡ್ತೀವಿ. ಹೀಗೆ ಕಾರನ್ನು ಹಳ್ಳಿಯಲ್ಲಿರುವ ವೈಶಾಲಿ ಮನೆ ಮುಂದೆ ನಿಲ್ಸಿದ್ರು. ಅಂಜಲಿ ವೈಶಾಲಿ ಮನೆಗೆ ಬಂದೋ. ವರುಣ್, ಅಷ್ಟ್ ಬೇಗ ನನ್ ತಂಗಿ ಮನೆ ಬಂದ್ಬಿಡ್ತಾ? ಬಂದೋ ಅಂಜಲಿ, ಬಾ. ಹಾಗೆ ಹೇಳಿ ಅವರಿಬ್ಬರು ಇಳಿದು ವೈಶಾಲಿ ಮನೆಗೆ ಬಂದ್ರು. ವೈಶಾಲಿ ಚಂದ್ರಂ ಅವರಿಬ್ಬರನ್ನು ನೋಡಿ ತುಂಬಾನೇ ಸಂತೋಷಪಟ್ರು. ಅವರಿಬ್ಬರನ್ನು ಕುರ್ಚಿ ಮೇಲೆ ಕೂರ್ಸಿ ಎಲ್ಲರೂ ಸೇರಿ ಸಂತೋಷವಾಗಿ ಮಾತಾಡ್ತಿದ್ರು. ವೈಶಾಲಿ, ಯಾಕೆ ಲೇಟ್ ಮಾಡ್ತಾ ಇದ್ದೀಯಾ? ಇವತ್ ಬೆಳಿಗ್ಗೆ ಕುಯ್ದ ಸೀತಾಫಲವನ್ನು ಬೇಗ ತಂದ್ಕೊಡು. ಅದು ಎಲ್ಲಿದೆ ಅಂತ ಅಂಜಲಿಯವರು ಹುಡ್ಕಾಡ್ತಾ ಇದ್ದಾರೆ. ನಾವು ಇಲ್ಲಿಗೆ ಬಂದಿರೋದು ಅದಕ್ಕೋಸ್ಕರ ತಾನೇ. ಆ ಬಾವಾ, ಇವಾಗ್ಲೇ ತರ್ತೀನಿ. ಹಾಗೆ ಹೇಳಿ ವೈಶಾಲಿ ಹೊರಗೆ ಬಂದ್ಲು. ಚಂದ್ರಂ ಮತ್ತು ವರುಣ್ ಮಾತಾಡ್ತಾ ಇರುವಾಗ ವೈಶಾಲಿ ಹೊರಗಡೆ ಹೋಗಿ ತಾಜಾವಾದ ಸೀತಾಫಲವನ್ನು ತಂದು ಅಂಜಲಿಗೆ ಕೊಟ್ಲು. ಅಂಜಲಿ ಅದನ್ನು ಸಂತೋಷವಾಗಿ ನೋಡಿ ಸಮಯವನ್ನು ವ್ಯರ್ಥ ಮಾಡದೆ ತಿನ್ನಲು ಆರಂಭಿಸಿದ್ಲು. ಬಾವಾ, ಮೀನಿನ ಸಾರು ಬಿಸಿ ಬಿಸಿಯಾಗಿದೆ. ಇವಾಗ ತಿಂತೀರಾ, ಆಮೇಲೆ ತಿಂತೀರಾ? ಬೇಕಂದ್ರೆ ಇವಾಗ ಹಾಕೊಡ್ತೀನಿ, ಇಲ್ಲದಿದ್ರೆ ಆಮೇಲೆ ಬೇಕಂದ್ರೆ ಆಮೇಲೆ ಊಟ ಮಾಡಿ. ನಾನು ಹೊಲದತ್ರ ಹೋಗ್ಬರ್ತೀನಿ, ಬೇಕಂದ್ರೆ ಅಕ್ಕನ ಜೊತೆ ಹಾಕಿಸ್ಕೊಂಡು ಊಟ ಮಾಡಿ. ಸರಿ ವೈಶಾಲಿ, ನೀನು ಹೊರಡು. ನಾನು ಅಣ್ಣ ಆಮೇಲೆ ತಿಂತೀವಿ. ನಾನು ಕಳ್ಳು ತಂದಿದ್ದೀನಲ್ವಾ, ಅದನ್ನ ಕುಡ್ಕೊಂಡು ಆಮೇಲೆ ನಾವಿಬ್ರು ತಿಂತೀವಿ. ಸರಿ ರೀ. ಹಾಗೆ ಹೇಳಿ ವೈಶಾಲಿ ಹೊರಟೋದ್ಲು. ಅಂಜಲಿ ಸೀತಾಫಲನ ತಿಂತಾ ಇದ್ಲು. ಚಂದ್ರ ಮತ್ತು ವರುಣ್ ಮಾತಾಡ್ಕೊಂಡೆ ಕಳ್ ಕುಡಿತಾ ಇದ್ರು. ಅಂಜಲಿ ಸೀತಾಫಲವನ್ನು ತಿಂದು, ಸೀತಾಫಲ ತಿಂದಿದ್ದು ಸಾಕು, ಇವಾಗ ಹೋಗಿ ಸೂಪರ್ ಆಗಿರುವ ಮೀನ್ ಸಾರಲ್ಲಿ ಊಟ ಮಾಡ್ತೀನಿ. ಹಾಗೆ ಹೇಳಿ ಚಂದ್ರ ಮತ್ತು ವರುಣ್ನ ನೋಡಿ, ವರುಣ್, ನನಗೆ ತುಂಬಾ ಹಸಿವಾಗ್ತಾ ಇದೆ. ಮೀನ್ ಸಾರಲ್ಲಿ ನಾನು ಊಟ ಮಾಡ್ತೀನಿ. ನಿಮ್ಮಿಬ್ರಿಗೂ ಇವಾಗ ಹಾಕ್ಲಾ ಅಥವಾ ಆಮೇಲೆ ಊಟ ಮಾಡ್ತೀರಾ? ಹಾಕು ಅಂಜಲಿ. ಹಾಗೆ ಹೇಳಿದಾಗ ಅಂಜಲಿ ಅವರಿಗೂ ಕೂಡ ಮೀನ್ ಸಾರಲ್ಲಿ ಊಟ ಕೊಟ್ಟು ಅವಳು ಕೂಡ ಹಾಕೊಂಡು ಊಟ ಮಾಡ್ತಿದ್ಲು. ಹೊಲಕ್ಕೆ ಹೋದ ವೈಶಾಲಿ ಹೊಲದಿಂದ ಹುಲ್ಲುಗಳನ್ನು ತೆಗೆದುಕೊಂಡು ಮನೆಗೆ ಬರ್ತಾ ಇದ್ಲು. ಮನೆ ಹತ್ರ ಚಂದ್ರಂ, ವರುಣ್ ಮತ್ತು ಅಂಜಲಿ ಊಟ ಮಾಡಿ ಮಾತಾಡ್ತಾ ಇರುವಾಗ ವೈಶಾಲಿ ಹುಲ್ಲನ್ನು ತೆಗೆದುಕೊಂಡು ಮನೆಗೆ ಬಂದ್ಲು. ತಂಗಿ, ನಾವಿನ್ನು ಹೊರಡ್ತೀವಿ. ಸರಿ ಅಕ್ಕ, ಹುಷಾರಾಗಿ ಹೋಗಿ. ಹಾಗೆ ಹೇಳಿದ ತಕ್ಷಣ ಅಂಜಲಿ ಮತ್ತು ವರುಣ್ ಸಿಟಿಗೆ ಹೊರಟೋದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಹೊರಗೆ ರೋಡನ್ನು ನೋಡ್ತಾ ಇದ್ದಾಗ ಅಂಜಲಿಗೆ ಇಷ್ಟವಾದ ಐಸ್ ಕ್ರೀಮ್ನ ವರುಣ್ ತಗೊಂಬಂದ. ಅಂಜಲಿ, ಈ ಐಸ್ ಕ್ರೀಮ್ನ ತಿನ್ನು. ಓ, ನನಗೆ ಇಷ್ಟವಾದ ಐಸ್ ಕ್ರೀಮ್ನ ನೀವು ಇನ್ನೂ ಮರ್ತಿಲ್ವಾ? ನಿನಗೆ ಇಷ್ಟವಾದ ವಸ್ತುಗಳನ್ನ ನಾನ್ ಮರೆತ್ರೆ ನಿನ್ನನ್ನೇ ಮರೆತ ಹಾಗೆ. ಅದಕ್ಕೇನೆ ನಾನ್ ಯಾವತ್ತೂ ನಿನಗೆ ಇಷ್ಟವಾದ ವಸ್ತುಗಳನ್ನ ಮರೆಯೋದೇ ಇಲ್ಲ. ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ ಗಂಡ ಅಂದ್ರೆ ನಿಮ್ಮ ತರನೇ ಇರ್ಬೇಕು. ಥ್ಯಾಂಕ್ ಯು ಅಂಜಲಿ. ಸರಿ ಹೇಳು, ಈ ವೀಕೆಂಡಲ್ಲಿ ನಿನ್ನ ಬರ್ಡೇ ಬರ್ತಾ ಇದೆ. ಹೇಗೆ ಸೆಲೆಬ್ರೇಷನ್ ಮಾಡಿದ್ರೆ ನೀನ್ ಸಂತೋಷ ಪಡ್ತೀಯಾ? ಅತ್ತೆಯವರ ಮನೆಗೆ ಹೋಗೋಣ ರೀ. ಅಯ್ಯೋ ಅಂಜಲಿ, ಮಂತ್ಲಿ 2 ವೀಕ್ಸ್ ಅಮ್ಮ ಅವ್ರ ಜೊತೆ ತಾನೇ ಇರ್ತೀವಿ. ಪ್ಲೀಸ್, ಈ ಸಲ ಬೇರೆಲ್ಲಾದ್ರೂ ಹೋಗೋಣ. ಊರಲ್ಲಿರುವ ತಂಗಿ ಹತ್ರ ಹೋಗೋಣ. ಈ ಸಲ ನಾವು ಹೋಗೋದ್ ಬೇಡ, ಅವ್ರನ್ನ ಇಲ್ಲಿಗ್ ಬರಕ್ ಹೇಳ್ತೀನಿ. ಏನ್ ಹೇಳ್ತೀಯಾ? ಹಾಗೇನೆ ಮಾಡೋಣ. ಇದು ತುಂಬಾ ಚೆನ್ನಾಗಿದೆ. ಎಲ್ರ ಮುಂದೆ ನನ್ನ ಬರ್ಡೇ ಸೆಲೆಬ್ರೇಷನ್ ನನ್ನಿಂದ ಮರೆಯಕ್ಕೆ ಆಗಲ್ಲ. ನಾವೇ ಯಾವಾಗ್ಲೂ ಎಲ್ರ ಹತ್ರ ಹೋಗ್ತೀವಿ, ಯಾರು ಇಲ್ಲಿಗೆ ಬರದೇ ಇಲ್ಲ.
ಎಲ್ರಿಗೂ ಹೇಳ್ರಿ, ಅವ್ರೆಲ್ಲ ಇಲ್ಲೇ ಬರ್ಲಿ, ಸೆಲೆಬ್ರೇಷನ್ ಮಾಡೋಣ. ನಾನ್ ಕೂಡ ಅದನ್ನೇ ಆಲೋಚನೆ ಮಾಡ್ದೆ ಅಂಜಲಿ. ಇನ್ನು ಯಾಕೆ ತಡ ಮಾಡೋದು ವರುಣ್, ಫೋನ್ನ ತಗೊಂಬಂದು ಎಲ್ರಿಗೂ ಫೋನ್ ಮಾಡಿ, ಆ ಕಡೆ ನಿಮ್ಮ ಅತ್ತೆಯವ್ರನ್ನ ಕರಿಬೇಕು, ಈ ಕಡೆ ನಮ್ಮ ಅತ್ತೆಯವ್ರನ್ನ ಕೂಡ ಕರಿಬೇಕು. ಇಬ್ಬರಲ್ಲಿ ಯಾರ್ ಬರದಿದ್ರು ಕೂಡ ನನ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ನಾನು ಹೇಳಲಿಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಖಂಡಿತವಾಗಿ ಎಲ್ಲರೂ ಬರ್ತಾರೆ. ಹೀಗೆ ಇಬ್ಬರು ಸಂತೋಷವಾಗಿ ಮಾತಾಡ್ತಾ ಇದ್ರು. ಅಂಜಲಿ ಬರ್ಡೇಗೆ ವೈಶಾಲಿ ಚಂದ್ರಂ 2 ದಿನ ಮುಂಚಿತವಾಗಿಯೇ ಬಂದ್ರು. ಅದು ಅವರು ಸಿಟಿಗೆ ಮೊದಲನೇ ಸಲ ಬರೋದು. ಹೊಸದಾಗಿರೋ ಸೋಫಾ, ಡೈನಿಂಗ್ ಟೇಬಲ್, ದೊಡ್ಡ ಟಿವಿ, ವಾಷಿಂಗ್ ಮಿಷಿನ್ ಅದು ಮೊದಲನೇ ಸಲ ಅವ್ರು ನೋಡ್ತಾ ಇರೋದು. ಸೋಫಾದಲ್ಲಿ ಕೂತಿರುವ ವೈಶಾಲಿಗೆ ಅದು ತುಂಬಾ ಮೃದುವಾಗಿತ್ತು. ತಂಗಿ, ಲಂಚ್ ಮಾಡೋಣ ಬಾ. ಹೀಗೆ ಅಂಜಲಿ, ವರುಣ್ ಮತ್ತು ಚಂದ್ರಂ, ವೈಶಾಲಿ 4 ಜನ ಕೂಡ ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು. ಅಂಜಲಿ, ವರುಣ್ ಸ್ಪೂನಲ್ಲಿ ತಿಂತಾ ಇದ್ರು. ಹಾಗೆ ತಿನ್ನೋದು ಚಂದ್ರಂ, ವೈಶಾಲಿಗೆ ಗೊತ್ತಿರ್ಲಿಲ್ಲ. ಕಷ್ಟಪಟ್ಟು ತಿಂತಿದ್ರು. ತಮ್ಮ, ನಿಮ್ಗೆ ಸ್ಪೂನಲ್ಲಿ ತಿನ್ನಕ್ಕೆ ಆಗೋದಿಲ್ಲ ಅಂದ್ರೆ ಕೈಯಲ್ಲಿ ಊಟ ಮಾಡಿ. ಹೊಟ್ಟೆ ತುಂಬಾ ಊಟ ಮಾಡಿ, ನಾಚಿಕೆ ಪಟ್ಕೋಬೇಡಿ, ಚೆನ್ನಾಗಿ ಊಟ ಮಾಡಿ. ಹಾಗೆ ಹೇಳಿದ ತಕ್ಷಣ ವೈಶಾಲಿ, ಚಂದ್ರಂ ಇಷ್ಟಪಟ್ಟು ಕೈಯಲ್ಲಿ ಊಟ ಮಾಡಿದ್ರು. ಹೀಗೆ 4 ಜನ ಸಂತೋಷವಾಗಿ ನಗ್ತಾ ಊಟ ಮಾಡಿದ್ರು. ಆ ನಂತರ ಅಕ್ಕ ತಂಗಿ ಇಬ್ರು ಬೆಡ್ರೂಮ್ ಅಲ್ಲಿ ಕೂತು ಮಾತಾಡ್ತಿದ್ರು. ಚಂದ್ರಂ ಮತ್ತು ವರುಣ್ ಹೊರಗಡೆ ಬಾಲ್ಕನಿಯಲ್ಲಿ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರು. ಚಂದ್ರಂ ಕಷ್ಟಪಡುವುದನ್ನು ನೋಡಿ, ಏನ್ ಚಂದ್ರ, ಯಾಕೆ ಕಷ್ಟಪಡ್ತಾ ಇದ್ದೀಯಾ? ಏನಾಯ್ತು? ನನ್ನಿಂದ ಹೇಳಕ್ಕಾಗೋದಿಲ್ಲ ಅಣ್ಣ, ತೋರಿಸ್ತೀನಿ, ಬಾತ್ರೂಮ್ ಕಡೆ ಬನ್ನಿ. ಹೀಗೆ ವರುಣ್ನ ಕರ್ಕೊಂಡು ಚಂದ್ರಂ ಬಾತ್ರೂಮಿಗೆ ಬಂದ. ಒಂದು ಮಗ್ಗಲ್ಲಿ ನೀರನ್ನು ತೆಗೆದುಕೊಂಡು ಗೊಂದಲದಿಂದ, ಅಣ್ಣ, ನಾನು ಹೋಗ್ಬೇಕು, ಆದ್ರೆ ಇಲ್ಲೋಗಕ್ಕೆ ಆಗೋದಿಲ್ಲ ಅಲ್ವಾ? ಅದೇ ತಮ್ಮ. ಹಾಗೆ ಹೇಳಿ ವೆಸ್ಟರ್ನ್ ಬಾತ್ರೂಮ್ ಅನ್ನು ತೋರಿಸಿ ಹೊರಗಡೆ ಬಂದ. ಹೀಗೆ ಎಲ್ಲರೂ ಸಂತೋಷದಿಂದ ನಿದ್ರೆ ಮಾಡಿದ್ರು. ಬೆಳಗಿನ ಜಾವ 5 ಗಂಟೆಗೆ ಅಲ್ರಾಮ್ ಹೊಡಿತಾ ಇದ್ದಾಗ ಅಂಜಲಿ, ವರುಣ್ ಎದ್ದು ಬೇಗ ಬೇಗ ರೆಡಿಯಾಗಿ 6 ಗಂಟೆಗೆ ಆಫೀಸಿಗೆ ಹೋದ್ರು. ಅವರು ಮಲಗಿದ್ದ ಬೆಡ್ ತುಂಬಾ ಮೃದುವಾಗಿದ್ದ ಕಾರಣ ಚಂದ್ರ ಮತ್ತು ವೈಶಾಲಿ 8 ಗಂಟೆ ತನಕ ನಿದ್ರೆ ಮಾಡಿದ್ರು. ಎದ್ದು ನೋಡಿದಾಗ ಅಂಜಲಿ, ವರುಣ್ ಇರಲಿಲ್ಲ. ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ತಿಳ್ಕೊಂಡು, ಅಯ್ಯೋ, ಶಿಂಕಲ್ಲಿ ಪಾತ್ರೆ ಹಾಗೇನೇ ಇದೆ. ಹೀಗೆ ಟ್ಯಾಪ್ನ ಆನ್ ಮಾಡಿದ್ಲು. ನೀರು ಬರಲಿಲ್ಲ. ಅಯ್ಯೋ, ನೀರ್ ಕೂಡ ಬರ್ತಾ ಇಲ್ಲ. ಹೀಗೆ ವೈಶಾಲಿ ಬಾತ್ರೂಮಿಗೆ ಹೋಗಿ ಟ್ಯಾಪ್ ಆನ್ ಮಾಡಿದಾಗ ಅಲ್ಲಿ ನೀರ್ ಬರ್ತಿತ್ತು. ಇಲ್ಲಿ ನೀರ್ ಬರ್ತಾ ಇದೆ, ಪಾತ್ರೆನ ತಂದು ಇಲ್ಲೇ ತೊಳಿತೀನಿ. ಹೀಗೆ ಅಡುಗೆ ಮನೆಗೆ ಹೋಗಿ ಪಾತ್ರೆನ ತಂದು ಬಾತ್ರೂಮ್ ಅಲ್ಲಿ ಇಟ್ಟು ಪಾತ್ರೆ ತೊಳೆಯುತ್ತಾ ಸ್ವಲ್ಪ ಚಂದ್ರಂಗೂ ಕೊಟ್ಲು. ಬಾತ್ರೂಮ್ ಅಲ್ಲೇ ಸ್ಟೂಲ್ ಹಾಕೊಂಡು ಅದ್ರೊಳಗೆ ಪಾತ್ರೆ ತೊಳಿತಾ ಇದ್ಲು. ಆದ್ರೆ ಆ ಶಿಂಕಲ್ಲಿ ನೀರ್ ಮಾತ್ರ ಹೊರಗಡೆ ಹೋಗಿಲ್ಲ. ಅದನ್ನು ನೋಡಿ ಚಂದ್ರ ಮತ್ತು ವೈಶಾಲಿ ಗೊಂದಲದಿಂದ, ವೈಶಾಲಿ, ಇದು ಪಾತ್ರೆ ತೊಳಿಯಕ್ಕೆ ಅಲ್ಲ ಅನ್ಸುತ್ತೆ. ಇಲ್ಲ ರೀ, ಅಡುಗೆ ಮನೆಯಲ್ಲಿ ಇದೇ ರೀತಿ ತಾನೇ ಚಿಕ್ಕದಾಗಿದೆ. ಇಲ್ಲಿ ನೋಡಿ ದೊಡ್ಡದಾಗಿದೆ. ಇಲ್ಲಿ ಪಾತ್ರೆ ತೊಳಿತಾರೆ, ಬಟ್ಟೆ ಒಗಿತಾರೆ ಅನ್ಸುತ್ತೆ. ಸರಿ, ಪಾತ್ರೆ ಎಲ್ಲ ತೊಳೆದೈತಲ್ವಾ, ನೀವ್ ಹೋಗಿ ಬಟ್ಟೆನ ತಗೊಂಬನ್ನಿ, ಒಗಿಯೋಣ. ಹಾಗೆ ಹೇಳಿದಾಗ ಚಂದ್ರಂ ಹೋಗಿ ಬಟ್ಟೆನ ತೆಗೆದುಕೊಂಡು ಬಂದ. ವೈಶಾಲಿ ಆ ಟಬ್ಬಲ್ಲೇ ಬಟ್ಟೆನ ಒಗದ್ಲು. ನೀರೆಲ್ಲ ತುಂಬಿ ಹೋಗಿ ಬಾತ್ರೂಮಿಂದ ಹಾಲಿಗೆ ಬಂತು. ವೈಶಾಲಿ, ತಿನ್ನಕ್ಕೇನಾದ್ರೂ ಮಾಡು. ಇವಾಗ್ಲೇ ಮಾಡ್ತೀನಿ ರೀ. ಹೀಗೆ ಗಂಡ ಚಂದ್ರಂ ಜೊತೆ ಸೇರಿ ಅಡುಗೆ ಮನೆಗೆ ಬಂದ್ಲು. ಗ್ಯಾಸ್ ಇರುವ ಬಾಕ್ಸ್ ಲಾಕ್ ಆಗಿತ್ತು. ಹೀಗೆ ಇಬ್ಬರು ನೀರ್ ಕುಡಿದ್ರು. 3 ಗಂಟೆಗೆ ಅಂಜಲಿ ಮತ್ತು ವರುಣ್ ಬಂದ್ರು. ವೈಶಾಲಿ, ಚಂದ್ರ ಆಯಾಸವಾಗಿದ್ಲು. ಆಗ ವೈಶಾಲಿ ನಡೆದ ವಿಚಾರವನ್ನು ಹೇಳಿದ್ಲು. ನಮ್ಮ ಕೈಯಲ್ಲಿರುವ ಫೋನಲ್ಲಿ ಹಣ ಇಲ್ಲ ಅಕ್ಕ, ಮನೆಯಲ್ಲಿರುವ ದೊಡ್ಡ ಫೋನಿಂದ ಫೋನ್ ಮಾಡಕ್ ಗೊತ್ತಿಲ್ಲ. ಸರಿ ಕಣೆ, ಆಗಿದ್ದಾಗೋಯ್ತು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಹಾಗೆ ಹೇಳಿ ಬಾತ್ರೂಮಿಗೆ ಹೋದ್ಲು. ಅಲ್ಲಿರುವ ಬಟ್ಟೆ ಪಾತ್ರೆಯನ್ನು ನೋಡಿ ವೈಶಾಲಿನ ಕರೆದ್ಲು. ವೈಶಾಲಿ ಹೇಳದ್ನ ನೋಡಿ ನಗ್ತಾ ಇದ್ರು. ಆ ಟಬ್ಬನ್ನು ಯಾಕೆ ಉಪಯೋಗ ಮಾಡೋದು ಅಂತ ಹೇಳಿಕೊಟ್ಲು. ಆ ದಿನ ರಾತ್ರಿ ತುಂಬಾ ಗ್ರ್ಯಾಂಡ್ ಆಗಿ ಅಂಜಲಿ ಬರ್ಡೇ ಸೆಲೆಬ್ರೇಷನ್ ನಡೀತು. ಅಂಜಲಿ ಫ್ರೆಂಡ್ಸ್, ಸಂಬಂಧಿಕರು ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ರು. ಆಗ ವೈಶಾಲಿ, ತಂಗಿ, ನನ್ಗೋಸ್ಕರ ಏನು ತರ್ಲಿಲ್ವಾ? ಮುತ್ತಿನ ಹಾರ ತಂದಿದ್ದೀನಕ್ಕ, ಆದ್ರೆ ಎಲ್ರು ನನ್ಕಿಂತ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದಾರೆ. ನಾನು ಇದನ್ನ ಕೊಟ್ರೆ ಎಲ್ಲರೂ ನಗ್ತಾರೆ ಅಂತಾನೆ ಕೊಟ್ಟಿಲ್ಲಕ್ಕ. ನಾನು ನಿಜ ಹೇಳ ತಂಗಿ, ಯಾರ್ ನನ್ಗೆ ಏನೇ ಕೊಟ್ರು ನೀನು ಪ್ರೀತಿಯಿಂದ ಕೊಡದೆ ನನ್ಗೆ ತುಂಬಾ ಇಂಪಾರ್ಟೆಂಟ್. ಇದೇ ನನ್ಗೆ ಸ್ಪೆಷಲ್ ಗಿಫ್ಟ್. ಹಾಗೆ ಹೇಳಿ ತನ್ನ ತಂಗಿನ ತಪ್ಕೊಂಡ್ಲು. ಹೀಗೆ ಆ ದಿನ ರಾತ್ರಿ ಎಲ್ಲರೂ ಬಿರಿಯಾನಿ ತಿಂದು ಸಂತೋಷವಾಗಿದ್ರು. ಮರುದಿನ ವೈಶಾಲಿ, ಚಂದ್ರಂ ಅವರ ಊರಿಗೆ ಹೊರಟೋದ್ರು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.